ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾರಿ ಗೈಸ್, ಇವತ್ತು ತುಂಬ ಲೇಟ್ ಆಗೋಯ್ತು. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೈಸ್ ನೋಡಿದ್ರಾ, ಪ್ರೋಮೋ ಬಿಟ್ಟಿದ್ದಾರೆ. ಮೊದಲನೇ ಪ್ರೋಮೋ 8:30ಗೆ ಬಿಟ್ಟರು. ಧ್ರುವಂತು, ಅಯ್ಯೋ ಸುದೀಪ್ ಸರ್ ಧ್ರುವಂತ್ ಜೋಕ್ಸ್ಗೆ ಬಿದ್ದು ಬಿದ್ದು ನಗ್ತಿದ್ದಾರೆ. ನೀವು ಅನ್ಕೋತಿರ್ಬೋದಲ್ವಾ ಬಿಟ್ಟಿರೋದು ಗಿಲ್ಲಿ ಪ್ರೋಮೋ ಅಂತ. ಹೌದು, ಗಿಲ್ಲಿ ಪ್ರೋಮೋನೇ ಬಿಟ್ಟಿರೋದು. ಬಟ್ ಸುದೀಪ್ ಸರ್ ನಿನ್ನೆ ಹೇಳಿದ್ರಲ್ಲ, ಧ್ರುವಂತ್ ನೀನು ವಿಪರೀತ ಎಂಟರ್ಟೈನ್ಮೆಂಟ್ ಮಾಡ್ತಿದ್ಯಾ, ನಿನಗೇ ಗೊತ್ತಿಲ್ಲದೆ ಜನಗಳು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಿದ್ಯಾ ಅಂತ ಹೇಳಿದ್ರು ಧ್ರುವಂತ್ಗೆ. ಆ ಧ್ರುವಂತ್ಗೆ ಶಾಕ್ ಆಯಿತು. ಅಯ್ಯೋ ನಾನು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀನ, ಅಯ್ಯೋ ದೇವ್ರೆ ಜೈ ಮಹಾಕಾಳ ಅನ್ನೋ ರೀತಿ ಎಲ್ಲ ಮಾಡಿದ್ರು. ಬಟ್ ನಿಜ ಹೇಳ, ನಿಜವಾಗ್ಲೂ ನಿನ್ನೆ ಗಿಲ್ಲಿ ನೋಡಿದ್ರಿ, ನಂಗೆ ನಿಜವಾಗ್ಲೂ ಪಾಪ ಅವ್ನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ, ಗಿಲ್ಲಿ ಮುಖನ. ಅಲ್ಲ ಗುರು, ವಾರ ವಾರ ಬಂದರೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಬಾ, ಗಿಲ್ಲಿ ಅವ್ರ ಬಗ್ಗೆ ಬುಕ್ ಬರಿ, ಗಿಲ್ಲಿ ಅವ್ರ ಬಗ್ಗೆ ಕವಿತೆ ಹೇಳು, ಗಿಲ್ಲಿ ಅವ್ರ ಬಗ್ಗೆ ಸಾಂಗ್ ಹೇಳು, ಎಲ್ಲದಕ್ಕೂ ಗಿಲ್ಲಿ ಬೇಕು. ಭಾನುವಾರ ಬತ್ತು ಅಂದರೆ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರ ಗಿಲ್ಲಿನ. ಒಂದು ದಿವಸ ಕೂಡ ಸುದೀಪ್ ಸರ್ ನೀವು ಒಂದು ದಿವಸ ಕೂಡ ಧ್ರುವಂತ ಉಪಯೋಗಿಸ್ಕೊಂಡು ಒಂದು ಕಾಮಿಡಿ ಮಾಡಿಲ್ಲ ಭಾನುವಾರ ಹೊತ್ತು. ಬಟ್ ಭಾನುವಾರ ಆಯಿತು ಅಂದರೆ ಇದು ಗಿಲ್ಲಿ ಬೇಕು. ಅವ್ನ ಮಾತಿಗೆ ಪ್ರತಿ ಸೆಕೆಂಡ್ ಕೂಡ ನಗ್ತೀರಾ. ನೀವು ಯಾವ ಸೀಸನಲ್ಲೂ ನಕ್ಕಿರಲ್ಲ, ಆ ರೀತಿ ಈ ಸೀಸನಲ್ಲಿ ನಕ್ಕಿದ್ದೀರಾ ನೀವು. ಆದರೆ ನೀವು ಓಕೆ, ನೀವು ಧ್ರುವಂತ್ಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದು ಬೇಜಾರೇ ಇಲ್ಲ. ಬಟ್ ಆ ಮಾತು ಹೇಳ್ತೀರಾ ನೋಡಿ, ಎಂಟರ್ಟೈನ್ಮೆಂಟ್ ಮಾಡಿದೆ ಧ್ರುವಂತ್ ಅಂತ, ಅದು ನಿಜವಾಗ್ಲೂ ಸರಿ ಇಲ್ಲ. ಪಾಪ ಎಂಟರ್ಟೈನ್ಮೆಂಟ್ ಮಾಡಿ ಜನಗಳು ನಕ್ಕಿರೋದು, ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿರೋದು ಗಿಲ್ಲಿ ನಗುವಿಗಷ್ಟೇ, ಗಿಲ್ಲಿ ಎಂಟರ್ಟೈನ್ ಮಾಡಿರೋದಕ್ಕಷ್ಟೇ. ಸೊ ಇಲ್ದಿದ್ದೆಲ್ಲ ನೀವು ಹೇಳಿ ಪಾಪ ಅವನಿಗೂ ಒಂದು ಜಿಗುಪ್ಸೆ ಬಂದ್ಬಿಡ್ತು, ಗಿಲ್ಲಿಗೂ ಕೂಡ. ಏನಂದರೆ ವಾರ ವಾರ ನನ್ನನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ, ಈಗ ಸಡನ್ನಾಗಿ ಬಂದ್ಬಿಟ್ಟು ಕೊನೆಯಲ್ಲಿ ಇವನಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಅಂತ ಕೊಟ್ಬಿಟ್ರಲ್ಲ. ಅವನಲ್ಲಿ ಒಂದು ನಗು ಮುಖನ ಯಾವಾಗಲೂ, ಅವ್ನು ಏನೇ ಬೇಜಾರಿದ್ರು, ಏನೇ ಕಿತ್ತಾಡಿದ್ರು, ಅವ್ನ ಮುಖ ಯಾವಾಗಲೂ ನಗು ಮುಖದಲ್ಲಿ ಹಿಂಗೆ ಇರುತ್ತೆ. ಅವ್ನ ಮುಖನೇ ಒಂಥರ ನಗು ಮುಖ ಥರನೇ ಇರುತ್ತೆ. ಬಟ್ ಕಣ್ಣಲ್ಲಿ ಅವ್ನ ಕಣ್ಣು ಅಬ್ಸರ್ವ್ ಮಾಡಿ ಸಿಕ್ಕಾಪಟ್ಟೆ ನೋವು ಕಾಣಿಸ್ತಿತ್ತು. ಎಂಟರ್ಟೈನ್ಮೆಂಟ್ ತುಂಬ ಮಾಡಿದೆ ಅಂದಾಗ ಸುದೀಪ್ ಸರು, ಇವನು ಗಿಲ್ಲಿ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೋವಿತ್ತು. ನಿಜವಾಗ್ಲೂ ಬೇಜಾರಾಯಿತು. ನಿನ್ನೆ ವರ್ಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು. ನಿನ್ನೆ ಸುದೀಪ್ ಸರು ರಕ್ಷಿತಾ ಬಗ್ಗೆ ಆಗಲಿ, ರಾಶಿಕಾ ಬಗ್ಗೆ ಆಗಲಿ ಮಾತಾಡಿದಾರಲ್ಲ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಸುದೀಪ್ ಸರ್ ಪಾಪ ಹುಡುಗಿನ ಎಷ್ಟು ಕೆಳಗೆ ಹಾಕಬೇಕು ಅಷ್ಟು ಕೆಳಗಡೆ ಹಾಕಿದ್ದಾರೆ. ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅದಕ್ಕೇನು ಕಾರಣ ಎಲ್ಲ ಹೇಳ್ತೀನಿ. ಸೊ ಈಗ ಪ್ರೋಮೋ ಏನು ಬಿಟ್ಟಿದ್ದಾರೆ ಅಂದರೆ, ನಿಮಗೆ ಟಾರ್ಚರ್ ಕೊಟ್ಟಿರೋರು ಅಥವಾ ನಿಮ್ಗಾಗದೇ ಇದ್ದವರು, ಆ ಥರ ನಿಮ್ಗೇನಾರ ನೋವು ಮಾಡಿದರೆ ಮನಸ್ಸಿಗೆ ಅಂಥವ್ರು ನೀವು ನಿಂಬೆಹಣ್ಣು ಹಿಂಡೋದು ಅಥವಾ ಹೊಡಿಯೋದು, ಒಂದು ದೊಡ್ಡ ಕೈ ಥರ ಆ ಥರ ಕೊಟ್ಟಿರ್ತಾರೆ, ಅದರಲ್ಲಿ ಹೊಡಿಯೋದು ಅಥವಾ ವ್ಯಾಕ್ಸ್ ಮಾಡೋದು ಅದೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಗಿಲ್ಲಿ ಮೇಲೆ. ಮತ್ತು ಗಿಲ್ಲಿ ನನಗೆ ಅದು ಮಾಡ್ದ, ಕಾವ್ಯ ಕೂಡ ಗಿಲ್ಲಿ ನಂಗೆ ಇರಿಟೇಟ್ ಮಾಡ್ತಿದ್ದಾನೆ ಅಂದ್ಬಿಟ್ಟು. ಆಮೇಲೆ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ, ಹಾಗಲಕಾಯಿ ಜ್ಯೂಸ್ ಅನಿಸುತ್ತೆ. ರಕ್ಷಿತಾ ಮೊದಲು ಧನುಷ್ ಕೊಡ್ತಾರೆ, ಧನುಷ್ ಅಂತ ಈಗ ಕೊಟ್ಟೋಗ್ತಾನೆ. ಬಟ್ ಇವ್ನ ನಂತರ ಎಲ್ಲ ಬಂದು ಗಿಲ್ಲಿಗೆ, ಕಾವ್ಯ, ಅಶ್ವಿನಿ ಮೇಡಮು, ರಾಶಿಕಾ ಮತ್ತು ರಘು ಸರ್ ಎಲ್ಲ ಗಿಲ್ಲಿ ಮೇಲೆ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಒಂದ್ಸಲ ನಿಂಬೆಹಣ್ಣು ರಸ ಹಿಂಡೋದು, ಆಮೇಲೆ ಹಾಗಲಕಾಯಿ ಜ್ಯೂಸ್ ಕುಡಿಸೋದು, ಆಮೇಲೆ ಹೊಡಿಯೋದು ಎಲ್ಲ ಗಿಲ್ಲಿಗೆ ಮಾಡಿದ್ದಾರೆ. ಅವ್ನು ತಡ್ಕೊಳಕ್ಕಾಗ್ತಾನೆ, ಮೊದಲೇ ಹುಷಾರಿಲ್ಲ, ಎಲ್ಲ ವಾಮಿಟ್ ಆಗ್ತದೆ ಅಂತಿದ್ದ ಮೊನ್ನೆ ಎಲ್ಲ. ಸರ್ ತಡ್ಕೊಳಕ್ಕಾಗ್ತಾನೆ ಅಂತ ಅಲ್ಲೂ ಕೂಡ ಸುಸ್ತಾದ ಥರನೇ ಕಾಣಿಸ್ತಿದ್ದ. ಇಷ್ಟು ಆಗಿದೆ. ಅಲ್ಲಿ ಸುದೀಪ್ ಸರ್ ಬಿದ್ದು ಬಿದ್ದು ನಗ್ತಿದ್ದಾರೆ. ನಗೋದಕ್ಕೆ ಮಾತ್ರ ಅವ್ನು ಬೇಕು, ಇವ್ರು ನಗೋದಕ್ಕೆ ಗಿಲ್ಲಿ ಬೇಕು. ಬಟ್ ಹೇಳೋದು ಮಾತ್ರ ಬೇರೆಯವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಅದೇ ವಿಷಯ ತಗೊಂಡು ಸಿಕ್ಕಾಪಟ್ಟೆ ಬೇಜಾರಾಯ್ತಾನೆ. ಎಪಿಸೋಡ್ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಫ್ ಮಾಡಿ ಮಲ್ಕೊಬಿಡೋಣ ಅನಿಸ್ಬಿಡೋದು. ಕೊನೆಗೆ ತಾಳು ಬೇರೆ ಏನಾದ್ರು ಹೇಳ್ತಾರಾ, ಕೊನೆಗೆ ಏನಾದರೂ ಹೇಳ್ತಾರಾ ಅಂತ ಕಾಯ್ದುಕೊಂಡ್ವಿ. ಬಟ್ ಏನೂ ಹೇಳೇ ಇಲ್ಲ. ನೋಡೋಣ, ಅವರು ಇದು ಮಾಡಿದ್ರೆ ಏನಂತೆ, ಜನಗಳಿದ್ದಾರೆ, ಜನಗಳ ಚಪ್ಪಾಳೆ ಗಿಲ್ಲಿಗೆ ಸಿಕ್ಕಿದೆ, ರಕ್ಷಿತಾಗೂ ಸಿಕ್ಕಿದೆ. ಅವರು ಜನಗಳ ಆಶೀರ್ವಾದ ಇದ್ದರೆ ಸಾಕು ಗೈಸ್. ಇಲ್ಲೇನು ನಾವು ಇಲ್ಲಿ ಸುದೀಪ್ ಸರ್ನು ಬೈಯೋಕ್ಕಾಗಲ್ಲ. ಅಲ್ಲಿ ಚಾನಲ್ ಅವರು ಹೇಳ್ದಂಗೆ ಸುದೀಪ್ ಸರ್ ಕೇಳಬೇಕಾಗುತ್ತೆ. ಓಕೆ, ನಾವಿಲ್ಲಿ ಮಾತಾಡ್ಬೋದು, ಇಲ್ಲಿ ಈಸಿಯಾಗಿ ಮಾತಾಡ್ಬಿಡ್ತೀವಿ. ನೋಡಿ ಸುದೀಪ್ ಸರ್ ಬೈತಿದ್ದಾರೆ ಹಾಗೆ ಅಂತ. ಅಂದರೆ ಅವರು ಅಲ್ಲಿ ದುಡ್ಡು ಇಸ್ಕೊಂಡು ಅಲ್ಲೇ ಸುದೀಪ್ ಸರ್ ಕೂಡ ಕೆಲಸ ಮಾಡ್ತಾ ಇರೋದು. ಅವರು ಹೋಸ್ಟಿಂಗ್ ಅಷ್ಟೇ. ಅವ್ರ ಚಾನಲವ್ರು ಏನು ಹೇಳ್ತಾರೋ ಅವ್ರು ಬಂದು ಇಲ್ಲಿ ಹೇಳ್ಬೇಕಾಗುತ್ತೆ ಅಷ್ಟೇ. ಅವ್ರು ಹೆಂಗೆ ಪರ್ ಎಪಿಸೋಡ್ ಸ್ವಲ್ಪ ಹೊತ್ತಾಗಿದ ತಕ್ಷಣ ಬ್ರೇಕ್ ತೊಗೊಳ್ತಾರಲ್ಲ, ಅದಕ್ಕೋಸ್ಕರನೇ ಅದು ಕೇಳ್ಕೊಂಡು ಬರ್ತಾರೆ. ಅದು ಅಲ್ಲದೆ ಸುದೀಪ್ ಸರ್ ಈ ವಾರ ಪೂರ್ತಿ ಎಪಿಸೋಡ್ಗಳೇ ನೋಡಿಲ್ಲ. ಬಿಕಾಸ್ ಅವ್ರ ಮೂವಿದು ಅದು ಇದು ಅಂತ ಏನೋ ಕೆಲಸ ಇರುತ್ತೆ, ನೋಡಿಲ್ಲ. ಸುಮ್ಮನೆ ಬಂದು ಇಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದು ಇಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ ಅಂತ ನನಗನ್ನಿಸ್ತು. ಎಲ್ಲೂ ಒಂದು ಕಡೆ ಜಸ್ಟಿಫಿಕೇಷನ್ ಅದು ಯಾರಿಗೂ ಸಿಗಲಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ಕಾವ್ಯ ಬಗ್ಗೆ ಆಗಿರ್ಬೋದು, ಅಥವಾ ರಾಶಿಕಾ ಬಗ್ಗೆ ಆಗಿರ್ಬೋದು, ಅಶ್ವಿನಿಯವ್ರ ಬಗ್ಗೆ ಆಗಿರ್ಬೋದು, ಅಥವಾ ರಕ್ಷಿತಾ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆನೂ ಸಂಕ್ಷಿಪ್ತವಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿನ್ನೆ ಎಪಿಸೋಡಲ್ಲಿ ನಿಮಗೆ ಯಾರ ಬಗ್ಗೆ
ಹೊಗಳಿದ್ದು ಅಥವಾ ಯಾರನ್ನ ಬೈದಿದ್ದು ನಿಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಹಾಗೆ ಸಂತೋಷ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.